ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾಜಿ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಆಲೂಗಡ್ಡೆಯನ್ನು ಬಳಸಿ ಯಾವ ರೀತಿಯಾಗಿ ಗರಂ ಆಗಿರುವಂತಹ ಚಕ್ಕಲಿಯನ್ನು ಮಾಡ್ಬೋದು ಅಂತ ನಾವು ನಮ್ಮ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಈ ರೀತಿಯಾದಂಥ ಅನೇಕ ವಿಡಿಯೋಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ನೋಡಿ, ಮೊದಲಿಗೆ ನಾವು ಚಕ್ಕಲಿಗೆ ಏನೇನು ಬೇಕು ಅನ್ನೋದು ನೋಡೋಣ. ಒಂದೆರಡು ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿರಬೇಕು. ಈ ರೀತಿಯಾಗಿ ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿರಬೇಕು. ಅರ್ಧ ಬಟ್ಲಷ್ಟು ನಾವು ಹುರಿಗಡಲೆ ಹಿಟ್ಟನ್ನು ತೊಗೊಂಡಿರಬೇಕು. ಅದಕ್ಕೆ ನಾವು ಸ್ವಲ್ಪ ಜೀರಿಗೆ, ಕಾಳು, ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗು, ಅದಕ್ಕೆ ಮತ್ತು ನಾವು ಸ್ವಲ್ಪ ಕರಿಬೇವನ್ನು ಹಾಕಬೇಕು, ಚೆನ್ನಾಗಿರುತ್ತೆ. ಮತ್ತು ಕಾದಿರುವಂಥ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ನಾವು ಹಾಕಬೇಕು, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನಾವು 2 ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿರೋದನ್ನ ಈ ರೀತಿಯಾಗಿ ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಆಲೂಗಡ್ಡೆ ನೀವೆಲ್ಲ ಥರದ ಚಿಪ್ಸನ್ನು ನೀವು ಟ್ರೈ ಮಾಡಿರ್ತೀರ, ಇದನ್ನು ಕೂಡ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ನೀವು ಮಾಡ್ಕೊತಾ ಇರ್ತೀರ. ಇದು ನಾವು ಆಲೂಗಡ್ಡೆ ಚಿಪ್ಸನ್ನು ಕೆಲವರು ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ. ಚಿಪ್ಸ್ ತಿಂದು ಬೋರ್ ಆಗಿರೋರಿಗೆ ಈ ರೀತಿ ಒಮ್ಮೆ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟಪಡ್ತೀರಾ. ಇದಕ್ಕೆ ನಾವು ಈ ತೊಗೊಂಡಿರುವಂತಹ ಅಕ್ಕಿ ಹಿಟ್ಟು ಮತ್ತು ಹುರಿಗಡಲೆ ಹಿಟ್ಟನ್ನು ಈ ರೀತಿಯಾಗಿ ನಾವು ಇದಕ್ಕೆ ಬೆರೆಸಬೇಕು. ಮತ್ತು ನಾವು ತೊಗೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಇದಕ್ಕೆ ಹಾಕಬೇಕು. ಮತ್ತು ನಾವು ಕಾಸಿಟ್ಕೊಂಡಿರ್ತೀವಲ್ಲ, ಆ ಎಣ್ಣೆ ಕೂಡ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ನಾವು ಕಲಿಸ್ಬೇಕು. ಫಸ್ಟಿಗೆ ನಾವು ನೀರನ್ನು ಹಾಕಬಾರ್ದು, ಯಾಕಂದರೆ ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರೋದರಿಂದ ನಾವು ನೀರು ಹಾಕ್ತೇನೆ ಈ ರೀತಿಯಾಗಿ ಎಲ್ಲದು ಕ್ಲೀನಾಗಿ ಅದು ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ನಾವು ಕೈಯಲ್ಲಿ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ನಾವು ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ಮೊದಲಿಗೆ ನಾವು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಉಂಡೆ ರೀತಿಯಾಗಿ ಬರಬೇಕು ಅದು. ಆ ರೀತಿಯಾಗಿ ನಾವು ಕಲಿಸ್ತಾ ನೀಟಾಗಿ ಕಲಿಸ್ಕೊಂಡ್ಮೇಲೆ ಈ ರೀತಿ ಆಗುತ್ತೆ. ಆವಾಗ ನಾವು ಸ್ವಲ್ಪನೇ ನೀರನ್ನು ಇದಕ್ಕೆ ಹಾಕಬೇಕು. ನೋಡಿ, ಈ ರೀತಿಯಾಗಿ ಹಾಕಿಬಿಟ್ಟು ಮತ್ತೆ ನಾವು ನೀಟಾಗಿ ಕಲಿಸ್ಕೊಳ್ಳೋಣ. ಮಕ್ಕಳು ಮನೆಯಲ್ಲಿ ಯಾವಾಗಲೂ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ. ಅದರಲ್ಲೂ ಮಕ್ಕಳಿಗೆ ಚಿಪ್ಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ. ನಾವು ಹೊರಗಡೆ ಆ ರೀತಿಯಾಗಿ ಚಿಪ್ಸ್ ತಂದು ಕೊಡೋದ್ರಿಂದ ಮಕ್ಕಳ ಹೆಲ್ತ್ ಕೂಡ ಹಾಳಾಗ್ಬೋದು. ಈ ರೀತಿಯಾಗಿ ನಾವು ಮನೆಯಲ್ಲೇ ಚಿಪ್ಸ್ ಬದಲು ಈ ರೀತಿಯಾಗಿ ಡಿಫ್ರೆಂಟಾಗಿ ನಾವು ಇದರಲ್ಲೇ ಚಕ್ಕಲಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ತುಂಬಾ ಚೆನ್ನಾಗಿ ಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ಒಂದು ಬೌಲನ್ನು ಮುಚ್ಚಿ ಇಟ್ಟಿಡಬೇಕು. ಇದನ್ನೇನು ನಾವು ಅರ್ಧ ಗಂಟೆ ಅಷ್ಟು ನಾವೇನು ನೆನೆ ಇಡೋದು ಬೇಕಾಗಿರಲ್ಲ. ಅದನ್ನು ನಾವು ಏನಂದರೆ ಒಂದು ಎಣ್ಣೆ ಕಾಯುವಷ್ಟು ಟೈಮ್ ಇದ್ದರೆ ಸಾಕು ಇದಕ್ಕೆ. ನೋಡಿ, ಈ ರೀತಿಯಾಗಿ ನಾವು ಮುಚ್ಚಿದ ಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಡೋಣ. ಇವಾಗ ಫಸ್ಟು ಇದು ಎಣ್ಣೆ ಚೆನ್ನಾಗಿ ಒಂದು ಸ್ವಲ್ಪ ಕಾಯೋದಕ್ಕೆ ಇಟ್ಬಿಟ್ಟು ನಾವು ಚಕ್ಕಲಿ ಒರಳನ್ನು ತೊಗೋಬೇಕು. ಯಾವ ರೀತಿಯಾಗಿ ನೋಡಿ, ಈ ರೀತಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದ ಚಕ್ಕಲಿ ಒರಳಿದ್ರೂ ಅದನ್ನೇ ತೊಗೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ಹಿಟ್ಟು ಅಂಟಬಾರ್ದು ಅಂತ ಹೇಳಿಬಿಟ್ಟು ಸುತ್ತಲೂ ನಾನು ಎಣ್ಣೆಯನ್ನು ಕವರ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಹಚ್ಚೋದ್ರಿಂದ ಹಿಟ್ಟು ಒರಳಿಗೆ ಹತ್ತೋದಿಲ್ಲ, ನೀಟಾಗಿ ಚಕ್ಕಲಿಗಳು ಬರ್ತವೆ. ನೋಡಿ, ಇವಾಗ ನಾನು ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾವೇನು ಮತ್ತೆ ನಾದೋದೇನು ಬೇಕಾಗಿರಲ್ಲ, ಯಾಕಂದರೆ ನಾವು ಫಸ್ಟಿಗೆ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿರೋದ್ರಿಂದ ನಾವು ಹಾಗೆ ಡೈರೆಕ್ಟಾಗಿ ಈ ರೀತಿ ಮಾಡಿ ಹಾಕ್ಬೋದು. ಈ ರೀತಿಯಾಗಿ ನಾವು ಅದನ್ನು ಫಿಕ್ಸ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಕೋಬೋದು, ಚಕ್ಕಲಿಯನ್ನು ಒತ್ಕೋಬೋದು. ನಿಮಗೆ ರೌಂಡ್ ಶೇಪು ಬೇಕು ಅಂತ ಇಷ್ಟ ಆದರೆ ಆ ರೀತಿಯೇ ಮಾಡ್ಕೋಬೋದು. ಇಲ್ಲ ನಮಗೆ ಟೈಮ್ ಇಲ್ಲ, ನಾವು ರೌಂಡಾಗಿ ಮಾಡೋಕ್ಕೆ ಆಗೋಲ್ಲ ಅನ್ನೋರು ಈ ರೀತಿಯಾಗಿ ಡೈರೆಕ್ಟಾಗಿ ನಾವು ಚಕ್ಕಲಿಯನ್ನು ನಾವು ಎಣ್ಣೆಗೆ ಹಾಕ್ಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾವು ಚಕ್ಕಲಿಯನ್ನು ಬಿಡ್ತಾ ಹೋದರೆ ಹೇಗೆ ಬಂದಿದೆ ನೋಡಿ, ಸೂಪರ್ ಟೇಸ್ಟಿಯಾದಂಥ ಚಕ್ಕಲಿ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ಸಾಮಗ್ರಿಗಳಲ್ಲಿ ತುಂಬಾ ಚಕ್ಕಲಿ ಆಗ್ತವೆ, ತುಂಬಾ ಚೆನ್ನಾಗಿ ಕೂಡ ಇರ್ತವೆ. ಒಂದು ಸಾರಿ ಟ್ರೈ ಮಾಡಿ. ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ.